ಪ್ರೆಸ್ ಮೀಟ್ ಅನ್ನ ಮಾಡಲು ಕಾರಣ ಏನಪ್ಪಾ ಅಂದ್ರೆ ಡಿಸಿಸಿ ಬ್ಯಾಂಕ್ ನಿಂದ 700 ಕೋಟಿ ರೂಪಾಯಿ ಸಾಲವನ್ನ ಕಾರ್ಖಾನೆ ಅವರಿಗೆ ಇಂಡಸ್ಟ್ರಿ ಅವರಿಗೆ ಬಹಳಷ್ಟು ಇವ್ರಿಗೆ ಕೊಡತ್ತಾರೋ. ನಾವು 5 ಲಕ್ಷ ಮಂದಿ ಬೆಳಗಾವಿ ಜಿಲ್ಲೆಯೊಳಗ ರೈತರು ಶೇರ್ ಹೋಲ್ಡರ್ಸ್ ಅದು ಇವತ್ತು ನಾವು ಆತ್ಮಹತ್ಯೆ ಮಾಡ್ಕೋತು. ಕೇವಲ ಬರೀ 30,000 ರೂಪಾಯಿ ಸಾಲ ಕೊಟ್ಟಾರ ನಮಗ. ನಾವು ಎಕರೆಗೆ 1 ಲಕ್ಷ ರೂಪಾಯಿ ಸಾಲ ಕೊಡ್ರಿ ಅಂತೇಳಿ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವು, ಡಿಸಿಸಿ ಬ್ಯಾಂಕ್ ಒತ್ತಾಯ ಮಾಡಿದ್ವು. ಇವ್ರಿನ್ನ 20,000 ರೂಪಾಯಿ ಏರ್ಸತ್ತಿಲ್ಲ. ಈಗ 700 ಕೋಟಿ ರೂಪಾಯಿ ಸಾಲ ಇವತ್ತು ಬ್ಯಾಂಕ್ ಉಳಿಬೇಕಂತೇಳಿ ಸಾಲ ಕೊಡತ್ತಾರ. ಅದ ಸಾಲ 700 ಕೋಟಿ ರೂಪಾಯಿ 9% ಕೊಡ್ತೀರ ನಮ್ಮ ರೈತರಿಗೆ ಕೊಡ್ರಿ. ನಮ್ಮಲ್ಲಿ 5 ಲಕ್ಷ ಮಂದಿಕ್ಕಿಂತ ಹೆಚ್ಚು ರೈತರದಾರ. ಇನ್ನ ಅವ್ರಿಗೆ ಸಾಲ ಕೊಡ್ರೆ ನಾವು 9% ದನ ಆಕಾರ ಭೂಮಿ ಅನ್ನ ಡೆವಲಪ್ಮೆಂಟ್ ಮಾಡೋಕ್ಕಾಗಿ ನಾವು ಮಾಡಿ ತುಂಬ್ತು ಅದನ್ನ ರೊಕ್ಕ. ಈ ಕಾರ್ಖಾನೆ ಅವ್ರ ಕೊಯ್ಟ್ನೆ ಮತ್ತೊಬ್ರು ಕೊಯ್ಟ್ನೆ ನೀವೆಲ್ಲ ರಾಜಕಾರಣಿಗಳು ಅದನ್ನೆಲ್ಲ ಕೂಡ ನಾ ಡಬ್ ಹಾಕಿನ ಅದಕ್ಕೆಲ್ಲ ನಮಗೆ ಬೇಕಾಗಿಲ್ಲ. ನಾವು 5 ಲಕ್ಷ ಮಂದಿ ಜನ ನಿಮ್ಗೆ ಓಟ್ ಹಾಕಿ ಏನಂತೇಳಿ ಕಳಿಸಿದ್ವು, ರೈತರ ಬ್ಯಾಂಕ್ ಡಿಸಿಸಿ ಬ್ಯಾಂಕ್ ಅಂತೇಳಿ ಅಧಿಕಾರಕ್ಕೆ ಬಂದಿರಿ. ಮೊದಲು ರೈತರಿಗೆ ಆ 700 ಕೋಟಿ ರೂಪಾಯಿ ನೀವು ಯಾರಿಗೂ ಕಾರ್ಖಾನೆಯವ್ರಿಗೆ ಕೊಡ್ತಕ್ಕದ್ದಲ್ಲ. ಆ 700 ಕೋಟಿ ರೂಪಾಯಿ ಕಡ್ಡಾಯವಾಗಿ ಎಲ್ಲ ಹಳ್ಳಿ ಒಳಗೆ ಸಾಲ ಕೊಡ್ರಿ, ಮಾಂಡ್ಗೇಜ್ ಮಾಡ್ಕೋತೀರಾ, ಪೂಜೆ ಏರ್ಸ್ಕೋತೀರಾ, ನಾವೆಲ್ಲದಕ್ಕೂ ಸಿದ್ಧದು. ದಯವಿಟ್ಟು ಆ ಸಾಲ ಏನಾದ್ರು ಕೊಟ್ರಪ್ಪ ಅಂದ್ರೆ ನಿಮ್ಮ ವಿರುದ್ಧ ಕೋರ್ಟಿಗೂ ಹೋಗವ್ರ ವಿರುದ್ಧ ಬ್ಯಾಂಕಿನ ವಿರುದ್ಧ ಹೋರಾಟ ಮಾಡೋರ ಏನು ಅಣ್ಣ ಸಾಹೇಬ್ ಜೊಲ್ಲೆ ವಿರುದ್ಧ ಕೂಡ ಹೋರಾಟ ಮಾಡಬೇಕಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ.